ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಕೋರ್ಟ್ಗೆ. ರನ್ಯಾ ಸ್ಮಗ್ಲಿಂಗ್ ಡೀಟೇಲ್ಸ್ ಅನ್ನ ವಕೀಲ ಮಧುರಾವ್ ಕೊಟ್ಟಿದ್ದಾರೆ. ಮಧುರಾವ್ ಡಿಆರ್ಐ ಪರ ವಕೀಲ. ಕೋರ್ಟ್ಗೆ ರನ್ಯಾ ಸ್ಮಗ್ಲಿಂಗ್ ಡೀಟೇಲ್ಸ್ ಅನ್ನ ವಕೀಲ ಮಧುರಾವ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಪ್ರೋಟೋಕಾಲ್ ಮೂಲಕವೇ ಚಿನ್ನದ ಕಳ್ಳ ಸಾಗಣೆ ಆಗಿದೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ರನ್ಯಾ ರಾವ್ ಬಳಿ ವಿದೇಶದ ಚಿನ್ನ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಸಿಂಡಿಕೇಟ್ ಲಿಂಕ್ ಇರುವ ಮಾಹಿತಿ ಸಿಕ್ಕಿದೆ. ರನ್ಯಾ ಮಾಡಿರೋದು ಚಿನ್ನದ ಸ್ಮಗ್ಲಿಂಗ್ ಅನ್ನೋದನ್ನ ಇಲ್ಲಿ ನೋಡಿ. ಇದೆಲ್ಲದರ ನಡುವೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವ ಆದೇಶವನ್ನ ನ್ಯಾಯಾಲಯ ಈಗ ಕಾಯ್ದಿರಿಸಿದೆ. ರನ್ಯಾ ಜಾಮೀನು ಆದೇಶವನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ರನ್ಯಾಗೆ ಇವತ್ತೇ ಬೇಲ್ ಆಗುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿ ಮುಂದುವರಿಯುತ್ತಾ ಅಥವಾ ವಿಚಾರಣೆಗೆ ಇವರನ್ನ ಪಡೆದುಕೊಳ್ತಾರಾ? ಇದೆಲ್ಲವೂ ಕೂಡ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಆದೇಶವನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ವಾದ ಪ್ರತಿವಾದ ಇದೆಲ್ಲವನ್ನು ಕೂಡ ವಿಚಾರ ಮಾಡಿ ಮಾರ್ಚ್ 14ಕ್ಕೆ ನೋಡಿ, ಮಾರ್ಚ್ 14ಕ್ಕೆ ಈ ಕುರಿತಾಗಿ ಆದೇಶವನ್ನು ಪ್ರಕಟ ಮಾಡುವ ವಿಚಾರ ಇದೆ. ಮಾರ್ಚ್ 14ಕ್ಕೆ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ. ರನ್ಯಾ ಜಾಮೀನು ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ ಮಾರ್ಚ್ 14ನೇ ತಾರೀಕಿಗೆ. ಆ ಮೂಲಕ ಮಾರ್ಚ್ 14ರವರೆಗೂ ಕೂಡ ರನ್ಯಾ ರಾವ್ಗೆ ಜಾಮೀನಿಲ್ಲ. ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ. ಎಲ್ಲವನ್ನು ಕೂಡ ವಿಚಾರ ಮಾಡಿ ಈ ಎಲ್ಲ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿ ಮಾರ್ಚ್ 14ಕ್ಕೆ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. ರನ್ಯಾ ರಾವ್ಗೆ ಮಾರ್ಚ್ 14ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವೇ ಗತಿಯಾಗಿದೆ. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸೀನಿಯರ್ ಕಲೀಗ್ ನಾಗೇಂದ್ರ ಬಾಬು ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿದ್ದಾರೆ. ಹಾಗೆ ಧ್ರುವ ಕೂಡ ಲೈವ್ನಲ್ಲಿದ್ದಾರೆ. ನಾನು ಧ್ರುವ ಅವ್ರನ್ನ ಮಾತಾಡ್ತೀನಿ. ಧ್ರುವ, ಸದ್ಯ ಇವತ್ತು ನ್ಯಾಯಾಲಯ ಏನು ಹೇಳ್ತು? ವಾದ ಪ್ರತಿವಾದ ಎರಡನ್ನೂ ಆಲಿಸಿ ಫೈನಲಿ ಏನಾಯ್ತು ಧ್ರುವ? ಎಸ್ ರಂಜಿತ್, ಮುಖ್ಯವಾಗಿ ಇವತ್ತು ನಟಿ ರನ್ಯಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ನೋಡಿ. ಅದರ ವಿಚಾರಣೆ ನಡೀತು. ಈ ಒಂದು ಸಂದರ್ಭದಲ್ಲಿ ರನ್ಯಾ ಪರವಾಗಿ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಅರೆಸ್ಟ್ ಆಫ್ ಗ್ರೌಂಡ್ ನ ಉಲ್ಲೇಖವಾಗಿದೆ. ಆರೋಪಿಯ ಏನು ರನ್ಯಾ, ನಮ್ಮ ಪರವಾಗಿ ರನ್ಯಾ ಅವರಿಗೆ ಅವರ ಹಕ್ಕನ್ನ ಕಸಿಯಲಾಗಿದೆ. ಅರೆಸ್ಟ್ ಗ್ರೌಂಡ್ ಸರಿಯಾಗಿ ಮಾಡಲಿಲ್ಲ ಎನ್ನುವಂತ ಒಂದಿಷ್ಟು ಆರೋಪವನ್ನ ಮಾಡಿದ್ರು. ಅದಕ್ಕೆ ಪ್ರತಿವಾದವಾಗಿ DRI ಪರ ವಕೀಲರು ಕೂಡ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೆಲ್ಲ ನಮಗೆ ಕಂಡು ಬಂತು ತನಿಖೆಯಲ್ಲಿ ಎನ್ನುವಂತ ಅಂಶಗಳನ್ನ ಕೂಡ ಅವರು ಹೇಳಿದ್ರು. ನಾವು ಯಾವುದೇ ತರಹದ ಒಂದು ಅರೆಸ್ಟ್ ಆಫ್ ಗ್ರೌಂಡ್ ಅನ್ನ ಉಲ್ಲಂಘನೆ ಮಾಡಿಲ್ಲ. ಮುಖ್ಯವಾಗಿ ರನ್ಯಾ ಅವರು ಈ ಒಂದು ಚಿನ್ನವನ್ನ ತರುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಅವರಿಗೆ DRI ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಬರುತ್ತೆ. ಆ ಮಾಹಿತಿಯ ಆಧಾರದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ರನ್ಯಾ ಅವರು ಚಿನ್ನ ಇರುವಂತ ಮಾಹಿತಿ ಇರುತ್ತೆ. ಹಾಗಾಗಿ ಕಾಯ್ತಾ ನಿಂತಿರುತ್ತೆ. ಆದ್ರೆ ಇವರು ಏನಾದರೂ ವಿದೇಶದಿಂದ ಚಿನ್ನವನ್ನ ತರ್ತಾ ಇದ್ರೆ ಅಲ್ಲಿ ರೆಡ್ ಇದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಇವರು ಗ್ರೀನ್ ಚಾನಲ್ ನಲ್ಲಿ ಬಂದು ನಿಂತ ತಕ್ಷಣ ಇವ್ರ ಹತ್ರ ಚಿನ್ನ ಇರೋದು ಅವರಿಗೆ ಕನ್ಫರ್ಮ್ ಆಗುತ್ತೆ. ತಕ್ಷಣ ರನ್ಯಾ ಅವರನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಕೆಯ ಮೈ ಮೇಲೆ ಬ್ಯಾಂಡೇಜ್ ರೀತಿ ಸುತ್ಕೊಂಡು ಬಂದಿರೋದು ಗೊತ್ತಾಗುತ್ತೆ. ಶೂ ಹಾಗೆ ಆಕೆಯ ಸೊಂಟ ಇರ್ಬೋದು, ಮೈನ ತುಂಬೆಲ್ಲ ಚಿನ್ನವನ್ನ ತಂದಿರ್ತಾರೆ. ಅದನ್ನೆಲ್ಲ ಕೂಡ ಅವರು ವಶಪಡಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇದೆಲ್ಲ ಪ್ರೊಸೆಸಿಂಗ್ ಆದ ನಂತರ ಅವರಿಗೆ ನಾವು ಸಮನ್ಸ್ ಅನ್ನ ಕೂಡ ನೀಡಿದ್ದೇವೆ, ಮೆಮೊ ನೀಡಿದ್ದೇವೆ. ಅದಲ್ಲದೆ ಧ್ರುವ ಹಾಗೆ ಲೈನಲ್ಲಿ ನೋಡಿ, ಆದೇಶವನ್ನ ಮಾರ್ಚ್ 14ಕ್ಕೆ ಕಾಯ್ದಿರಿಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಸ್ಫೋಟಕ ಟ್ವಿಸ್ಟ್. ಕೋರ್ಟ್ಗೆ ರನ್ಯಾ ಸ್ಮಗ್ಲಿಂಗ್ ಡೀಟೇಲ್ಸ್ ಅನ್ನ ವಕೀಲ ಮಧುರಾವ್ ಕೊಟ್ಟಿದ್ದಾರೆ. ಮಧುರಾವ್ DRI ಪರವಾದ ವಕೀಲರು ಈ ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಪ್ರೋಟೋಕಾಲ್ ಮೂಲಕವೇ ಚಿನ್ನದ ಕಳ್ಳ ಸಾಗಣೆ ಆಗಿದೆ. ರನ್ಯಾ ರಾವ್ ಬಳಿ ವಿದೇಶದ ಚಿನ್ನ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಸಿಂಡಿಕೇಟ್ ಲಿಂಕ್ ಇರುವ ಮಾಹಿತಿ ಸಿಕ್ಕಿದೆ ಅನ್ನುವ ಸ್ಫೋಟಕ ವಿಚಾರವನ್ನು ಬಯಲು ಮಾಡಿದ್ದಾರೆ. ರನ್ಯಾ ಮಾಡಿರೋದು ಚಿನ್ನದ ಸ್ಮಗ್ಲಿಂಗ್. ಇದು ಹವಾಲಾ ಮೂಲಕ ಹಣ ಸಂದಾಯ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ DRI ಪರವಾದ ವಕೀಲರು. ರನ್ಯಾ ಹೆಂಗೆಲ್ಲ ಇಲ್ಲಿ ಸ್ಮಗ್ಲಿಂಗ್ ಮಾಡಿದ್ದಾರೆ, ಏನೇನು ಪ್ರೋಟೋಕಾಲ್ ಉಲ್ಲೇಖ ಆಗಿದೆ, ಹೇಗೆ ಇವರು ದಂಧೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಳೆಯಾಗಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತೇನು ಜಾಮೀನು ಆಗತ್ತೆ ಅಂಥೇಳಿ ರನ್ಯಾ ರಾವ್ ಅಂದ್ಕೊಂಡಿದ್ರು. ಆದರೆ ಮಾರ್ಚ್ 14ನೇ ತಾರೀಕಿನವರೆಗೂ ಕೂಡ ನ್ಯಾಯಾಲಯ ಜಾಮೀನು ಅರ್ಜಿ ವಿಚಾರಣೆಯನ್ನು ಆ ಮೂಲಕ ಆದೇಶವನ್ನು ಕಾಯ್ದಿರಿಸಿದೆ. ನ್ಯಾಯಾಲಯದ ಆದೇಶವನ್ನು ಕಾಯ್ದಿರಿಸಿದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಧ್ರುವ. ಯಾವ್ಯಾವ ವಿಚಾರವನ್ನು ನ್ಯಾಯಾಲಯ ಇಲ್ಲಿ ಪರಿಗಣಿಸ್ತು,
ಧ್ರುವ. ಅದ್ರ ಜೊತೆಗೆ DRI ಪರವಾದ ವಕೀಲರು ಏನು ಹೇಳಿದ್ರು, ಅವ್ರ ವಿಚಾರ ಏನಾಗಿತ್ತು, ಈ ಪ್ರಕರಣಕ್ಕೆ ಏನೇನು ಟ್ವಿಸ್ಟ್ ಸಿಕ್ಕಿದೆ ಈಗ ಧ್ರುವ? ಎಸ್ ರಂಜಿತ್, ಮುಖ್ಯವಾಗಿ ಈ ಒಂದು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ DRIಗೆ ಸಿಕ್ಕಂತ ಎವಿಡೆನ್ಸ್ಗಳು, ರನ್ಯಾ ಅವರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ DRI ಅಧಿಕಾರಿಗಳಿಗೆ ರನ್ಯಾ ಚಿನ್ನ ತರ್ತಾ ಇರುವಂತಹ ಮಾಹಿತಿ ಸಿಗುತ್ತೆ, ಅದನ್ನೆಲ್ಲ ವಶಪಡಿಸ್ಕೊಳ್ತಾರೆ. ಈ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಆ ಒಂದು ಪ್ರೋಟೋಕಾಲ್ ಅನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ಕೂಡ ಗೊತ್ತಾಗುತ್ತೆ. ಸರ್ಕಾರದಿಂದ IAS ಅಧಿಕಾರಿಗಳ ಹಿರಿಯ ಅಧಿಕಾರಿಗಳಿಗೆ ಕೊಡುವಂತಹ ಪ್ರೋಟೋಕಾಲ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಈ ರನ್ಯಾ ಅವರು ಬಂದಿರುವಂತಹದ್ದು ಕೂಡ ಅಲ್ಲಿನ ಪ್ರೋಟೋಕಾಲ್ ಸಿಬ್ಬಂದಿಯ ವಿಚಾರಣೆಯ ವೇಳೆ ಗೊತ್ತಾಗುತ್ತೆ. ಅವರನ್ನ ಕೂಡ ಸಮನ್ಸ್ ನೀಡಿ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಅದಾದ ನಂತರ ನಟಿ ರನ್ಯಾರನ್ನ 4:30 ಸುಮಾರಿಗೆ ಅರೆಸ್ಟ್ ಅನ್ನ ಮಾಡಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಇಲ್ಲಿ ಎಲ್ಲೂ ಕೂಡ ನಾವು ಅವರನ್ನ ಮೂಲಭೂತ ಹಕ್ಕನ್ನ ಇರ್ಬೋದು, ಅವರ ಖಾಸಗಿ ಹಕ್ಕನ್ನ ನಾವೆಲ್ಲೂ ಉಲ್ಲಂಘನೆ ಆಗುವಂತೆ ಮಾಡಿಲ್ಲ, ನಾವು ಕಸ್ಟಮ್ ಆಕ್ಟ್ ಪ್ರಕಾರವೇ ನಡೆದುಕೊಂಡಿದ್ದೇವೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇನ್ನೊಂದು, ಇದರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಡ್ರಗ್ಸ್ ಅಂದ್ರೆ ಈ ಒಂದು ಚಿನ್ನದ ಸ್ಮಗ್ಲಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಸಿಂಡಿಕೇಟ್ ವರ್ಕ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈ ಸಿಂಡಿಕೇಟ್ ಮತ್ತೆ ಇಂಟರ್ನ್ಯಾಷನಲ್ ಲಿಂಕ್ ಇದೆ, ಇವೆಲ್ಲವನ್ನ ಪರಿಗಣಿಸಿ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ತನಿಖೆಯ ವೇಳೆ ಯಾವುದೆಲ್ಲ ವಿಚಾರಗಳು ಕಂಡು ಬಂತು, ಇದರ ಹಿಂದೆ ಯಾರೆಲ್ಲ ಪ್ರಭಾವಿಗಳಿದ್ದಾರೆ, ಹೀಗಾಗಿ ರನ್ಯಾ ಅವರಿಗೆ ನೀವೇನಾದ್ರೂ ಜಾಮೀನನ್ನ ನೀಡಿದ್ರೆ ಆಕೆ ಹೊರಗಡೆ ಹೋಗಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತಹ ಚಾನ್ಸಸ್ಗಳು ಇರ್ತಾವೆ ಎನ್ನುವಂತ ಕಾರಣವನ್ನ ನೀಡಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ನೀಡಬಾರದು ಅಂತ ಹೇಳಿ ತಮ್ಮ ಪ್ರತಿವಾದವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿದ ನಂತರ ಈ ಒಂದು ಪ್ರಕರಣದ ತೀರ್ಪನ್ನ 14ನೇ ತಾರೀಕಿಗೆ ಸದ್ಯ ಕಾಯ್ದಿರಿಸಲಾಗಿದೆ. 14ನೇ ತಾರೀಕು ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಕಾರಣ ಇಷ್ಟೇ, CBI ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಆಗಿರುವಂಥದ್ದು. CBI ಕಸ್ಟಮ್ ಅಧಿಕಾರಿಗಳಲ್ಲಿ ಆಗಿರುವಂತಹ ಲೋಪಗಳ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದೆ. ಇನ್ನು ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಇನ್ನೋರ್ವ ಆರೋಪಿ ತರುಣ್ ರಾಜ್ರನ್ನ ಬಂಧಿಸಿ DRI ವಿಚಾರಣೆಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಸದ್ಯ 14ನೇ ತಾರೀಕುವರೆಗೂ ರನ್ಯಾ ಟೆನ್ಷನ್ ನಲ್ಲೇ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿ ಇದೆ. ಇನ್ನೊಂದು, ರನ್ಯಾ ಮಲತಂದೆ ADGP ರಾಮಚಂದ್ರ ರಾವ್ಗೂ ಕೂಡ ಈಗ ತನಿಖೆಯ ಬಿಸಿ ಇದೆ. ಸರ್ಕಾರದ ವತಿಯಿಂದ ಈಗ IAS ಅಧಿಕಾರಿ ಗೌರವ್ ಗುಪ್ತಾ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಲೈನಲ್ಲಿ ಇರುವ ಯಾವುದೇ ಕಾರಣಕ್ಕೂ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರನ್ಯಾ ರಾವ್ಗೆ ಜಾಮೀನನ್ನ ಸುತಾರಾಮ್ ಕೊಡಬಾರ್ದು. ಈ ಪ್ರಕರಣದಲ್ಲಿ ಬೇರೆ ದೊಡ್ಡ ದೊಡ್ಡ ಕುಳಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದರ ನಡುವೆ ಜಾಮೀನನ್ನು ಕೊಡಬಾರ್ದು. ಕೋರ್ಟ್ ಮುಂದೆ ಮಧುರಾವ್ ವಾದವನ್ನು ಮಂಡನೆ ಮಾಡಿರುವಂಥ ಪರಿ ಇದು. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇವತ್ತೇನು ನಡೀತಾ ಇತ್ತು. ರನ್ಯಾ ತನಿಖೆಗೆ ಸಹಕಾರವನ್ನು ಮಾಡ್ತಾ ಇಲ್ಲ. ತನಿಖೆಯ ವೇಳೆ ಆಘಾತಕಾರಿ ವಿಚಾರಗಳು ಒಂದೊಂದಾಗಿ ಎಳೆಯಾಗಿ ಈಗ ಹೊರಗಡೆ ಬರ್ತಾ ಇದೆ. ಆರೋಪಿ ಸಾಕ್ಷ್ಯ ನಾಶವನ್ನು ಮಾಡಬಹುದು, ಯಾಕಂತ ಹೇಳಿದ್ರೆ ಪ್ರಭಾವಿಯವರು. ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡಬಾರ್ದು. ಜಾಮೀನು ಕೊಟ್ಟರೆ ತನಿಖೆಗೆ ತೊಂದರೆ ಆಗ್ತದೆ. ರನ್ಯಾ ರಾವ್ಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಅನ್ನೋದು DRI ಪರವಾದ ವಕೀಲರು ಮಧುರಾವ್ ಅವರ ವಾದ ಆಗಿತ್ತು. ರನ್ಯಾ ರಾವ್ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು, ರನ್ಯಾಗೆ ಜಾಮೀನು ಸಿಕ್ಕರೆ ದೇಶ ಬಿಟ್ಟು ಓಡಿ ಹೋಗಬಹುದು ಅನ್ನೋದೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ಮಧುರಾವ್ ಅವರು ಉಲ್ಲೇಖ ಮಾಡಿದ್ದಾರೆ. ವಕೀಲರು, DRI ಪರವಾದ ವಕೀಲರು ಸಂಪರ್ಕದಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್ನಿಂದ ನಾಗೇಂದ್ರ ಬಾಬು, ಮಧುರಾವ್ ಅವರ ವಾದವನ್ನು ಗಮನಿಸಿದಾಗ ಅವರು ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರು ಜಾಮೀನು ಕೊಡಲೇಬಾರ್ದು ಅನ್ನೋದು. ಯಾವ ವಿಚಾರ ಮತ್ತು ಇದೆಷ್ಟು ಅವರು ಹೇಳಿದಂಥ ಆ ಪಾಯಿಂಟ್ ಟು ಪಾಯಿಂಟ್ ವಾದ ಏನಿತ್ತು ಅದೆಷ್ಟು ಪ್ರಮುಖ ಆಗಿತ್ತು ಆ ವಾದದಲ್ಲಿ? ಸದ್ಯಕ್ಕೆ ಇದು ಏನಾಗ್ಬೋದು ಮುಂದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಮುಂದೆ ಏನಾಗ್ಬೋದು ಅಂತ ಹೇಳೋದಾದ್ರೆ ಇಲ್ಲಿ ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿಗಳು ಯಾರಿದ್ದಾರೆ ಅವರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಜೊತೆಗೆ ಆ ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಯಾವ ಪೊಲೀಸ್ ಹಿರಿಯ ಅಧಿಕಾರಿ ಕರೆ ಮಾಡಿ ರನ್ಯಾ ರಾವ್ಗೆ ಗ್ರೀನ್ ಕಾರ್ಡರ್ ಮೂಲಕ ಹೊರಗಡೆ ಕರ್ಕೊಂಬರಕ್ಕೆ ಸೂಚನೆ ಕೊಟ್ಟಿದ್ರಲ್ಲ, ಅವರ ಬುಡಕ್ಕೂ ಕೂಡ ಹೋಗುವಂಥ ಲಕ್ಷಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ರಂಜಿತ್, ನೋಡಿ, ಇವತ್ತು ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತ್ತು. ಅಲ್ಲಿ DRI ಪರ ವಕೀಲರು ವಾದವನ್ನು ಮಂಡಿಸುವಾಗ ಒಂದಷ್ಟು ಕೀ ಪಾಯಿಂಟ್ಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಖುದ್ದು ರನ್ಯಾ ರಾವೇ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ಸಂಜೆಗಾದರೂ ಕೂಡ ನನ್ನ ಮೇಲೆ ಅಂದರೆ ಎನ್ಕ್ವೈರಿ ಕರೀತಾರೆ, ರೂಮ್ ಒಳಗಡೆ ಕರೆಸ್ಕೊಳ್ತಾರೆ, ಫೋಟೋಗಳನ್ನು ತೆಗಿತಾರೆ, ನಮ್ಮ ಮನೆಯ ಮ್ಯಾಪಿಂಗನ್ನು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ನ್ಯಾಯಾಧೀಶರ ಮುಂದೆ ಖುದ್ದು ರನ್ಯಾ ರಾವ್ ಕಣ್ಣೀರು ಹಿಡ್ತಾ ಮೊನ್ನೆ ಅಷ್ಟೇ ಒಂದಷ್ಟು ಆರೋಪವನ್ನು ಮಾಡಿದ್ರು.
ಆ ಸಂದರ್ಭದಲ್ಲಿ ಒಂದಷ್ಟು ನ್ಯಾಯಾಧೀಶರು ಕೂಡ ಸೂಚನೆ ಕೊಟ್ಟಿದ್ರು. ಆಗ DRI ಪರ ವಕೀಲರು ನಾವು ಕಂಪ್ಲೀಟ್ ಆಗಿ ವಿಡಿಯೋವನ್ನ ಮಾಡ್ಕೊಂಡಿದ್ದೀವಿ, ತನಿಖೆಯ ಸಂಪೂರ್ಣವಾದಂಥ ಚಿತ್ರಣ ನಮ್ಮ ಬಳಿ ಇದೆ, ಬೇಕಾದ್ರೆ ಮೆಮೊ ಹಾಕಿದ್ರೆ ನಾವು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ರು. ಇವತ್ತು ಯಾವ ಕಾರಣಕ್ಕೋಸ್ಕರ ಮನೆಗೆ ಹೋಗಿದ್ರು, ಏನೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ರಾನ್ಯರಾವ್ ಅವರನ್ನ ವಶಕ್ಕೆ ಪಡೆದುಕೊಂಡ್ರು ಅಂತೇಳಿ ಸವಿಸ್ತಾರವಾಗಿ DRI ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಇವತ್ತು ರಾನ್ಯರಾವ್ ದುಬೈನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬರುವ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಗೋದಕ್ಕಿಂತ ಮುಂಚಿತವಾಗಿ DRI ಅಧಿಕಾರಿಗಳು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾಯ್ತಾ ಇರ್ತಾರೆ. ಸದ್ಯಕ್ಕೆ ಆ ಒಂದು ರಾನ್ಯರಾವ್ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಲ್ ಅಂತ ಏನು ಕರಿತೀವಿ, ಅಲ್ಲಿಗೆ ಹೋಗಿ ಒಂದಷ್ಟು ಪರ್ಚೇಸನ್ನು ಮಾಡೋದಕ್ಕೆ ಹೋಗ್ತಾರೆ. ಅದಾದ ಬಳಿಕ ಹೊರಗಡೆ ಬರ್ತಾ ಇದ್ದಂತೆ DRI ಅಧಿಕಾರಿಗಳು ಆಕೆಯನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವಾಗ ಆಕೆಯನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೋ ಅದಕ್ಕಿಂತ ಮುಂಚಿತವಾಗಿ ಅಲ್ಲೊಬ್ಬ ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿ ಒಬ್ಬರು ಇರ್ತಾರೆ. ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಪ್ರೋಟೋಕಾಲ್ ಅಧಿಕಾರಿ ಅಂತ ನಾವು ಕರಿತೀವಿ. ಆತ ಅಲ್ಲಿ ಕಾಯ್ಕೊಂಡಿರ್ತಾನೆ. ರಾನ್ಯರಾವ್ ಅವರಿಗೆ ಸಹಾಯ ಮಾಡೋದಕ್ಕೆ ಆಕೆಯನ್ನು ಗ್ರೀನ್ ಕಾರಿಡಾರ್ ಮೂಲಕ ಹೊರಗಡೆ ಕರ್ಕೊಂಬರೋದಕ್ಕೆ ಸಿದ್ಧವಾಗಿರ್ತಾನೆ. ಆತನನ್ನು ಕೂಡ ತಕ್ಷಣಕ್ಕೆ ವಿಚಾರಣೆಗೊಳಪಡಿಸ್ತಾರೆ. ರಾನ್ಯರಾವ್ ಕೂಡ ವಿಚಾರಣೆಗೊಳಪಡಿಸ್ತಾರೆ. ಆಕೆಯ ಬಳಿ ಕಾಲ್ನಲ್ಲಿ ಬ್ಯಾಂಡೇಜ್ನ ಸುತ್ತಂತ ಒಂದು ಚಿನ್ನದ ಬಿಸ್ಕೆಟ್ಗಳಿರೋದು ಗೊತ್ತಾಗುತ್ತೆ. ಅದಾದ ಬಳಿಕ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಸರಿಯಾಗಿ ಉತ್ತರವನ್ನ ಕೊಡದೇ ಇದ್ದಾಗ ಆಕೆಯನ್ನ ಅರೆಸ್ಟ್ ಮಾಡಲಾಯಿತು ಅಂತೇಳಿ DRI ಪರ ವಕೀಲರು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವಂತ ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡಿದಾಗ ನಾವು ಖಂಡಿತವಾಗ್ಲೂ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತೇಳಿ ಇಲ್ಲಿ ಸೂಚಿಸಿರುವಂತದ್ದು. ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಸ್ಟೇಟ್ ಪ್ರೋಟೋಕಾಲ್ ಅಧಿಕಾರಿ ಯಾರು, ಆತನಿಗೆ ಪೊಲೀಸ್ ಹಿರಿಯ ಅಧಿಕಾರಿ ಕರೆ ಮಾಡಿ ಆಕೆಗೆ VIP ಟ್ರೀಟ್ಮೆಂಟ್ ಕೊಡುವಂತೆ ಸೂಚನೆ ಕೊಟ್ಟಿದ್ದು ಯಾರು ಅನ್ನೋದು ಇನ್ನಷ್ಟು ಗೊತ್ತಾಗಬೇಕಿದೆ. ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.